ನಾನೇ ಧನ್ಯ. ಸಾವಿರಾರು ಮಧ್ಯೆ ಎದ್ದು ಕಾಣುವ ಶ್ರುತಿ ಅಂದ ಚಂದಗಳು ದಿನೇ ದಿನೇ ನನ್ನ ಮನಸ್ಸನ್ನು ಹುಚ್ಚನನ್ನಾಗಿಸುತ್ತದೆ. ಹೆಚ್ಚಾಗಿ ಬೆಚ್ಚುವ ಮುನ್ನ ಕೆಚ್ಚಬೇಕು ಶ್ರುತಿಯ ಕೆಂದುಟಿಯನ್ನು. ಒಪ್ಪಿ ಮುದ್ದಾಡಬೇಕು ಮಧು ತುಂಬಿದ ಹೆಣ್ಣಿನ ಯೌವನದ ತಾರುಣ್ಯವನ್ನು. ಒತ್ತು ನೆತ್ತಿಗೇರಿ ಸೂರ್ಯನ ಕಿರಣ ನೆತ್ತಿ ಕಾದು ಬಿತ್ತ ಮೇಲೆ ನಿತ್ಯ ಬರಬೇಕಾದ ಶ್ರುತಿ ಹಿಂದೇಕೋ ತಡ ಮಾಡಿದ್ದಾರೆ ಕಾಣೆ. ಸಮಯ ಕಳೆದಷ್ಟು ಸಂಯಮ ಹೊರಹೊಮ್ಮುತ್ತದೆ ಆಕಾಶದ ಎತ್ತರಕ್ಕೆ. ಚಮ್ಮುತ್ತಿದೆ ಮನಸ್ಸಿನ ಮರ್ಕಟ. ನನ್ನ ಸೇಸಾವರಕ್ಕೆ ಬರಲೇಬೇಕು ಮೀನಾಗಿ ತೇಲಾಟ. ಈ ಅಂಗದ ಬಳ್ಳಿಗಳ ಸೆಳೆತದಲ್ಲಿ ನಾ ರಸ ಇರುವೆ ಶಕ್ತಿ ಮೀರಿ. ಅಂದವಾದ ಬೆಟ್ಟವನ್ನೇರಿ ಮುಳ್ಳುಗಳನ್ನು ಬೇರ್ಪಡಿಸಿ ನಾ ಮಂಡೆಯವರು ಕಿಂಡಿ ಕಾಣಲೈತಾರೆ. ಐ ಆಮ್ ನಾಟ್ ಐನಸ್. ಮೋಹಕತೆ ಇದೆಯಾ ಅಂತೆ ನೀನು ಒಂದು ಸುಂದರವಾಗಿರುವ ಚೆಲುವೆ. ಹೊಟ್ಟಿನ ಗುಟ್ಟರಿದೆ ದಾರಿ ತಪ್ಪಿ ಬಂದ ಚಿಗುರದ ಮರೆಯಂತಾಗಿದೆ ಶ್ರದ್ಧೆ ಎಂದು ನಿನ್ನ ಬಾಳು. ಕಾಡಿನಲ್ಲಿ ಒಂಟಿ ಹುಡುಗಿ ಸಿಕ್ಕಿದ್ದಾಳೆ ಅಂತ ಬಾಯಿ ಬಂದಾಗೆಲ್ಲ ಬೊಗಳಕ್ ಹೋಗ್ಬೇಡ. ಈ ಹೆಣ್ಣು ನಿನ್ನಂತ ಚಂಡರ ಪಾಲಿಗೆ ಉರಿ ಗಂಡು. ಈ ಎಂಟನೆಯ ಬಂಟನೆಂದು ಸಣ್ಣನೆಂದು ಉಚ್ಚರಿಸುವ ನಿನ್ನ ಬಂಡೆ ಹೆಣ್ಣಿನ ಗುಂಡಿಗೆ ಮೆಚ್ಚಲೇಬೇಕು. ಹೆಣ್ಣು ಪ್ರಕೃತಿಯ ಸಿರಿ. ಆ ಸಿರಿಯ ಅರಸನ ಹೂಬಾಣದ ಪುಷ್ಪ. ಸಿರಿಯ ಏಕಾಂತದಲ್ಲಿ ನನ್ನ ಮುಂದೆ ಕುರಿ. ಅಯ್ಯೋ ಮೂಡ, ಹೆಣ್ಣು ಪ್ರಕೃತಿಯ ಸಿರಿ. ನಾರಿ ಮುರಿದರೆ ಮಾರಿ ಅನ್ನೋದನ್ನ ನೀನು ಮರ್ತು ಬಿಟ್ಟಿದ್ಯಾ. ಎಷ್ಟೋ ಪವಿತ್ರತೆಯ ಹೆಣ್ಮಕ್ಳನ್ನ ಕೆಣಕ್ತವರು ಮಣ್ಣಲ್ಲಿ ಮಣ್ಣಾಗೋಗಿದ್ದಾರೆ. ನಾ ರಚಿಸಬೇಕೆಂದಿರುವ ತವರಿನ ತಮ್ಮ ನಾಟಕದ ಮೊದಲನೇ ದೃಶ್ಯದಲ್ಲಿ ನಿನ್ನ ಬಾಯಿಂದ ನಿನ್ನ ಕಳನಾಯಕನಿಗೆ ಬಿರುನುಡಿಯ ಬಾಣ. ನನ್ನೊಂದಿಗೆ ಒಂದು ರಾತ್ರಿ ಕಳೆದು ನಿನಗೆ ಎಷ್ಟೇ ಬೇಕು ಹಣ? ಇನ್ನೊಂದು ಮಾತು ಹೆಚ್ಚಿಗೆ ಆಡಿದ್ರೆ ಬೀಳುತ್ತೆ ನಿನ್ನ ಹೆಣ. ಹಣ ನನ್ನ ತೃಣ ಸಮಾನ ಕಣೋ. ಹೆಣ್ಣಿಗೆ ಶೀಲನೇ ಸಂಪತ್ತು, ಶೀಲವತಿಯರ ಸೌಭಾಗ್ಯದ ಸ್ವತ್ತು. ಪುರಾಣದ ಪುಟಗಳನ್ನು ತಿರುಗು ಹಾಕುವ ತಿಳಿಗೇಡಿ ಹೆಣ್ಣ. ದೇಹದ ಸುಖವೊಂದನ್ನು ಬಯಸುವ ನಿನ್ನ ಶೀಲಕ್ಕೆ ಹಣ ಬೇಡ ಕೇಳು. ನಿನ್ನ ಶೀಲ ಹರಣ ಮಾಡಿ ನಿನ್ನ ಕೆನ್ನುಟಿಯನ್ನು ಕೆಚ್ಚಬೇಕೆಂಬುದೇ ನನ್ನ ಛಲ. ಸ್ತ್ರೀ ಭಾರತದ ಆರ್ಯ ನಾರಿ. ಅವಳನ್ನೊಂದು ಶಾಪ ಹಾಕಿದ್ರೆ ನಿನ್ನಂತ ಕಾಮುಕರ ಅಂತಪತನ ದಹನವಾಗೋಗುತ್ತೆ. ಶ್ರುತಿ, ಮಾತಿನಲ್ಲಿ ಒತ್ತು ಕಳೆಯುತ್ತದೆ ಹೊರತು ನನ್ನ ನಿನ್ನ ದೇಹ ಮಿಲನವಾಗುತ್ತಿಲ್ಲ. ಸಮಯ ಹರಣ ಮಾಡಬೇಡ ಮರಳೆ. ನಿನ್ನಂಗ ಸಂಘ ಸವಿರ ಸರದಾರ ಈ ಅವಿನಾಶ. ಈ ಅವಿನಾಶನ ಕಾಮ ಕೆರಳಿಸಿ ಆಗ ಅನಾಹುತಕ್ಕೆ ಹಣಿ ಮಾಡಬೇಡ. ಕಮಾನ್ ಶ್ರುತಿ, ಕಮಾನ್. ಬೇಡ ಬೇಡ ಅವಿನಾಶ್, ನೋಡು ನಿನಗೆ ಕೈ ಮಗ್ ಬೇಡ್ಕೋತೀನಿ. ನಾನು ಬಡತನದ ಬೇಗಿನಲ್ಲಿ ಬೆಂದು ಆ ಮನಸ್ಸಿನ ಆಶಾ ಗೋಪುರಕ್ಕೆ ಹೆಕ್ಕಾಡ್ಲಿ ಬೆಟ್ಟು ನಿಂತಿರೋ ಆ ಬಾಗಿನಿ ನಾನು. ನನ್ನನ್ನ ನೀನು ಕೆಡ್ಕೋದು ಒಂದೇ, ನೀನು ನೋಡಿನಲ್ಲಿ ಬೇಕಿನ ಕಟ್ಕೊಳ್ಳೋದು ಒಂದೇ. ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ತೆಗೆಯುವುದು ನನ್ನ ಜಯಮಾನಕ್ಕೆ ಬಂದಿಲ್ಲ. ಕಾಳಿಂಗ ಸರ್ಪವನ್ನು ಕೆಣಕುವುದು ಒಂದೇ, ನನ್ನನ್ನು ಕೆಣಕುವುದು ಒಂದೇ. ವೇದಾಂತ ಕೇಳುವ ವಿವೇಕಿ ನಾನು
ಕಮಾನ್ ಶ್ರುತಿ, ಕಮಾನ್ ಶ್ರುತಿ, ಕಮಾನ್. ಎಷ್ಟೇ ಹೇಳಿದ್ರು ನನ್ನ ಮಾತಿನ ಕೇಳ್ತಾ ಇಲ್ವಲ್ಲೋ. ಮಾನವೀಯತೆನೇ ಇಲ್ದಿರೋ ನೀನೊಂದು ಪಶು. ಮಾನವೀಯತೆ, ಮಾನ ಎಂಬುದು ಇದಲ್ಲವೇ ಮಾನವೀಯತೆ. ಅದು ಎಂದೋ ಸುಳ್ಳೆರ ಮನೆ ಸೊತ್ತಾಗದು. ನಿನ್ನಂತ ಸುಳ್ಳೆಗಳು ರುಚಿ ಕಿರ್ಚಿ ಬಿಟ್ಟಿ ಹೋದ ಪದಗಳ ಸತ್ತದ ಅಲಂಕಾರವಷ್ಟೇ ಮಾನವೀಯತೆ. ಮಾನವೀಯತೆ ಯಾರೊಬ್ಬರ ಮನೆ ಸೊತ್ತಲ್ವೋ. ಭರತ ಖಂಡದ ಅಖಂಡ ಜನಸ್ತೋಮದ ಮನೋಧರ್ಮಕ್ಕೆ ಪತಿವ್ರತೆ ತರೋದು ಕಳಶ ಪ್ರಾಯವಾಗಿದೆ. ಅದನ್ನ ಮುಟ್ಟೋದಕ್ ಬಂದ್ರೆ ನೀನು ಸುಟ್ಟು ಬೂದಿ ಆಗ್ತೀಯಾ? ಎಚ್ಚರ ನೋಡು, ದಯವಿಟ್ಟು ನನ್ನನ್ನು ನಿನ್ ತಂಗಿ ಅಂತ ತಿಳ್ಕೊಂಡು ನನ್ನನ್ನ ಬಿಟ್ಬಿಡು ಅಣ್ಣ, ಬಿಟ್ಬಿಡು. ಅಣ್ಣ ಅಣ್ಣ ಎಂದು ಸಣ್ಣ ಮಾತನಾಡಿ ಸುಣ್ಣ ಬೆಳೆದುಕೊಂಡು ಬಣ್ಣದ ಜಗತ್ತು ತಗೊಂಡು ಜನರಷ್ಟಿಲ್ಲ. ನೀ ಅಣ್ಣ ಎಂದ ಮಾತ್ರಕ್ಕೆ ಕಾವೇರಿದ ನನ್ನ ಕಾಮ ಕರಗುವುದಿಲ್ಲ. ಇದೆಲ್ಲ ರಾಜಕೀಯ ದುಶ್ಯಾಸನ ಭಾಷಣಗಳ ಸೊತ್ತು. ಕಮಾನ್ ಶ್ರುತಿ, ಕಮಾನ್. ಬಲೆ ಬಲೆ ಅವಿನಾಶ, ನಿನ್ನ ತಾಯಿ ನಿನಗೆ ಗಂಡು ಅಂತ ಜನ್ಮ ಕೊಟ್ಟಿದ್ಕೋ ಸಾರ್ಥಕವಾಯಿತು. ಅಬಲೆ ಹೆಣ್ಣಿನ ಮೇಲೆ ನಿನ್ನ ಸರ್ವಾಧಿಕಾರದ ಪರಮಾದೆ. ಬೇಸ್ ರಸಿಕತನ ಗಂಡಸಿನ ವೈಭವ ಕನಸು. ಅದನ್ನ ನನಸು ಮಾಡ್ಕೊಳ್ಳೋದು ನನ್ನಂತ ಶ್ರೀಮಂತ ಧೀಮಂತ ಚಲವಳ ಹಕ್ಕು ಕಣು. ಯಾವುದಕ್ಕೂ ಒಂಟಿಯಾಗಿ ಸಿಕ್ಕ ಆದರ್ಶ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡುವುದು ನಿನ್ನಂತ ಛಲದಾರನ ಭೃಷಂಡಿತನ. ಶೃಂಗಾರ ಲೀಲೆಯನ್ನು ಅವರಿಂತ ಶಿಲಾಬಾಲಕರನ್ನು ಸೃಷ್ಟಿಸಿರುವುದು ಇದು ಪ್ರಕೃತಿ ಪ್ರತಿ ಗಂಡಸಿಗೆ ಕೊಟ್ಟ ವರಪ್ರಸಾರ ಕಣ. ನಿನ್ನಂತ ಕಾಮ ಲೀಲೆಗೆ ಅಬಾಗಿನ ಕಣ್ಣಿನಲ್ಲಿ ನೀರಿನ ಬದಲು ರಕ್ತ ಬರುತ್ತದೆ. ಅವರಿಗೂ ಒಂದು ಮನಸ್ಸಿದೆ, ಆ ಮನಸ್ಸಿಗೂ ನೋವಾಗುತ್ತೆ ಕಣ ಮೂರ್ಖ. ಕಪ್ಪೆಗೆ ನೋವಾಗುತ್ತೆ ನಾವು ಸುಮ್ಮನಿದ್ದರೆ ಆವಿನ ಸೋದರಿಗಿಸೋರು. ಕಪ್ಪೆಗೆ ಹಾವು, ಆವಿಗೆ ಹತ್ತು, ಹತ್ತಿಗೆ ಗರಡ. ಇದು ಈ ಕಲಿಯುಗದ ಪ್ರಕೃತಿಯ ಸೌಂದರ್ಯವನ್ನು ಸೆರೆ ಹಿಡಿಯುವಂತೆ ಹೆಣ್ಣಿರುವುದೇ ರಸಿಕತನದ ರಸಿಕತೆನೋ ಗಂಡಸಿಗೆ ನೀಡಲೆಂದು ಕಣೋ. ನಿಜ, ಹೆಣ್ಣಿರುವುದೇ ಗಂಡಿಸಿನ ರಸಿಕತೆಯನ್ನು ನೀಡಿಸಲೆಂದೆ. ಆದರೆ ಅದೇ ಹೆಣ್ಣು ಈ ಪ್ರಪಂಚಕ್ಕೆ ಅತ್ತಿಗೆಯಾಗಿ, ಅಕ್ಕನಾಗಿ, ತಾಯಿಯಾಗಿ, ತಂಗಿಯಾಗಿ ಬೆಳಕಾಗಿದ್ದಾರೆ. ಅದು ನಿನ್ನಂತ ಕೆಳಮಟ್ಟದ ಜನರಿಗೆ ತಿಳಿದುವುದು ನಮ್ಮ ಸಮಾಜದ ದುರ್ದೈವ. ನಿನ್ ಕಂತೆ ಪುರಾಣ ಎಲ್ಲವಾ ಕೋಣ ಮುಂದೆ ಕೇಂದ್ರ ವ್ಯವಸ್ಥೆ ಇರ್ತದೆ. ಅದನ್ನ ಬಿಟ್ಟು ಎಲ್ಲರೂ ಮೇಲ್ಗಡೆ ಸರ್ಕಲ್ ಅಲ್ಲಿ ಹೇಳು, ಜನ ಚಪ್ಪಾಳೆ ಹೊಡಿತಾರೆ. ಅದನ್ನ ಬಿಟ್ಟು ನನ್ನ ಹತ್ರ ಹೇಳಿದ್ರೆ ತೋಳು ಮುಂದೆ ಕುರಿ ಹರಿಕತೆ ಮಾಡ್ದಂಗಿರ್ತದೆ. ನೋಡು, ಹೇಳ್ತಾ ಇದೀನಿ, ನಿನ್ ದಾರಿ ನೀನ್ ನೋಡ್ಕೊಂಡ್ರೆ ನಿನ್ಗೂ ಕ್ಷೇಮ, ನನ್ಗೂ ಕ್ಷೇಮ. ಇಲ್ಲ ಅಂದ್ರೆ ಈ ಅವಿನಾಶನ 10 ಅವತಾರಗಳನ್ನು ಒಂದೇ ಅವತಾರ ತೋರ್ಸ್ಬೇಕಾಗ್ತದೆ. ಹುಷಾರ್. ನಿನ್ನ ಬಂಡ ಧೈರ್ಯಕ್ಕೆ ಎದುರಿ ಓಡೋಗೋನಲ್ಲ ಈ ಚುರುಕು. ಮತ್ತೆ ನಾನು ಒಂದ್ ಕೈ ನೋಡ್ಕತೀನಿ. ಈ ನೆನ್ನೆ ಮೊನ್ನೆ ನಮ್ಮೂರಿಗೆ ಈ ಸೋಲಿಲ್ಲದ ಸರದಾರನಿಗ ನೆನ್ನೆ ಮೊನ್ನೆ ನಮ್ಮೂರಿಗೆ ಕಾಲಿಟ್ಟ ಕುಂದಿನಿಂದ ಪ್ರತಿಭಟನೆ ಪ್ರತಿಕಾರ ವರವ ಮೆಚ್ಚಿದ ನಿನ್ನ ಗಂಡನೆಯ ಬಂಡತನಕ್ಕೆ. ಶ್ರುತಿ, ಮಾತಿನಲ್ಲಿ ಒತ್ತು ನನ್ನ ಮನೆ ಕೆರಡಿಸಿ ಆಗ ಅನಾಹುತಕ್ಕೆ ಅಣಿ ಮಾಡಬೇಡ. ಕಮಾನ್ ಶ್ರುತಿ, ಕಮಾನ್. ನಿಲ್ಲು ಕಾಮಾಂತ. ಒಂದ್ ಹೆಜ್ಜೆ ಮುಂದೆ ಇಟ್ರು ಪರಿಣಾಮ ನೆಟ್ಟಗಿರಲ್ಲ. ನೋಡಮ್ಮ ಶ್ರುತಿ, ಈ ನಾಯಿನ ನಾನು ನೋಡ್ಕತೀನಿ, ನೀವು ಹೋಗಮ್ಮ. ಶ್ರುತಿ, ಒಂದ್
ಹೆಜ್ಜೆ ಮುಂದೆ ಇಟ್ಟಿಯ ಜೋಕೆ. ಹೋಗಮ್ಮ ಶ್ರುತಿ, ಇಂಥ 10 ಜನ ಕಾಮುಕರು ಬಂದರು ಈ ಚುರುಕು ಮುತ್ತೆ 10 ಅವತಾರದ ಮುಂದೆ ತರಗೆಲೆಯಂತೆ ಉದುರಿ ಹೋಗಿದ್ದಾರೆ. ಇನ್ನ ಇವನ್ ಯಾವ ಲೆಕ್ಕ? ಹೋಗಮ್ಮ. ಚುರುಕು ಮತ್ತೆ ಬೇಟೆಗಾರನ ಕೈಯಿಂದ ಬೇಟೆಯನ್ನು ತಪ್ಪಿಸಿ ನನ್ನ ಉರಿಯುವ ಜಾಲೆಗೆ ನೀನೇ ಪ್ರಥಮ ಬಲಿಯಾಗಿರುವೆ. ಹೇಳುವ ಅವಿನಾಶ, ಎಲ್ಲೋಯ್ತಪ್ಪ ನಿನ್ನ ಪರಾಕ್ರಮ? ಈ 6 ಇಂಚಿನ ಪಿಸ್ತೂಲಿನ ಮುಂದೆ ನಿನ್ನ ಪರಾಕ್ರಮವೆಲ್ಲ ನೀರಿನಲ್ಲಿ ಹೋಮವಾಯಿತೇನೋ? ನೋಡು ಅವಿನಾಶ, ಇನ್ನೊಂದು ಸಾರಿ ಇಂಥ ಅಟ್ಟಹಾಸಕ್ಕೆ ಕೈ ಹಾಕಿದರೆ ನಿನ್ನ ಪಾಲಿಗೆ ನಾನೇ ಮೃತ್ಯು ಆಗ್ಬೇಕಾಯ್ತದೆ. ಹುಷಾರ್. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಯ್ತು ಈ ಅವಿವೇಕತನದಿಂದ. ಇರಲಿ, ಕಾಲಚಕ್ರ ತಿರುಗುವಿಕೆಯಲ್ಲಿ ಮತ್ತೊಮ್ಮೆ ಶ್ರುತಿಯನ್ನು ಸಂಧಿಸಿ ಅವಳ ಅಂಗಾಂಗಗಳ ಮೇಲೆ ಸಂಘ ಸುಖ ಕೊಟ್ಟು ಮುದ್ದಿಸುವೆ. ಸಹಜ ಸುಂದರ ಹೂಬನದಲ್ಲಿ ಸಿಕ್ಕಿರುವ ಅಪರೂಪ ಸುಂದರಿಯನ್ನು ಬಿಟ್ಟು ಬಿಡಲು ನಾನೇ ನರಸಪ್ತ ನಾಮರ್ದನಲ್ಲ. ಅಂಗನೆಯ ಪಲ್ಲಂಗದಲ್ಲಿ ರಥಕ್ರೀಡೆಯನ್ನಾಡಿ ಸ್ವರ್ಗ ಸುಖ ಹೊಂದಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಯಾವತ್ತು ನನ್ನವಳು ಕಣೆ, ನನ್ನವಳಾಗಬೇಕು. ನನ್ನವಳಾಗತ್ತರ ನಾನು ಮಾಡ್ಕೊತೀನಿ. ಯಾವ ದೇವಶಿಲ್ಪಿ ಕಳೆದನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ. ಆಗುದಿಲ್ಲ ರೀ, ಇವ್ರು ಹೆಣ್ಮಕ್ಳು ಯಾರು ಮಾಡಿ ಬಿದ್ದಿಲ್ಲ, ನಾಟಕ ಮಾಡ್ತಲ್ಲ ಅವ್ರು ಅನ್ನೋದು ಬೇಕಾದ್ರೆ ಮಾಡ್ತೀನಿ. ಹೆಚ್ಚುಗೆ ಹೆಣ್ಮಕ್ಳಿಗೆ ಯಾರೇ ಜವಾಬ್ದಾರರು ಇವ್ರು ಒಳಗೆ ಬಂದು ಮಾಡಿದ್ರೆ ಇವರೆಲ್ಲ ದೊಡ್ಡ ಮನುಷ್ಯರ ಮಕ್ಕಳು, ಇವರೆಲ್ಲ ದೊಡ್ಡ ಮನುಷ್ಯರ ಮಕ್ಕಳು. ಯಾವ ದೇವಶಿಲ್ಪಿ ಕಳೆದನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ. ಊರ್ವಶಿಯ ತಂಗಿಯೋ ಮಾತನಾಡು ಗಿಳೆಯೋ ನಿನ್ನಲೇ ಯಾವ ದೇವಶಿಲ್ಪಿ ಕಳೆದನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ.
ಕಣ್ಣಿನಲ್ಲೇ ಕೊಂಡಿಯೇ ಜೀವವಿಣಿ ಮಿಡಿದಂತೆ ಏಕೋ ಮೊದಲೊಳಗೆ ಹೊಸ ಸಂಭ್ರಮ ಪ್ರೀತಿ ಮಲ್ಲಿಗೆಯ ಇಲ್ಲಿ ಚೆಲ್ಲುವ ಪ್ರಿಯತಮೆ ಗುಂಡಲಿ ಯಾವ ದೇವಶಿಲ್ಪಿ ಕಡೆದನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯೋ ಚಿನ್ನ ಈ ಜಗತ್ತೇ ಒಂದು ನ್ಯಾಯಾಲಯದಂತೆ, ಆ ನ್ಯಾಯಾಲಯಕ್ಕೆ ನೀನು ಅಧಿಪತಿಯಂತೆ. ಆ ನಿನ್ನ ನ್ಯಾಯಾಲಯದಲ್ಲಿ ನ್ಯಾಯಕ್ಕೆ ಬೆಲೆಯೇ ಇಲ್ಲವೇ ದೇವಾ? ಧರ್ಮ ತಲೆ ತಗ್ಗಿ ಬಾಳುತ್ತಿದೆ, ಕರ್ಮ ತಲೆ ಎತ್ತಿ ನಡೆಯುತ್ತಿದೆ. ಆ ನಿನ್ನ ನ್ಯಾಯಾಲಯದಲ್ಲಿ ಧರ್ಮವನ್ನು ಮೇಲೆತ್ತುವುದಿಲ್ಲವೇ ದೇವಾ? ಈ ಬಡವರ ಹುನ್ನಾರದ ಕೂಗು ನಿನಗೆ ಕೇಳಿಸುವುದಿಲ್ಲವೇ? ಕೇಳಿಸುವುದಿಲ್ಲವೇ ಭಗವಂತ? ಕೇಳಿಸುವುದಿಲ್ಲವೇ? ಇದು ಭಗವಂತ ಮಾಡಿದ ವಂಚನೆ ಅಲ್ಲ ಕಣ. ನಾನು ಯಾರು ನಾನಂತವ್ರ ಮನೆಗೆ ಬೆಳಕಾಗಿರ್ಲಿ ಅಂತ ಆದರೂ ಪೋಷಿಸಿ ಪೂಜಿಸಿ ನಾನು ಬೆಳೆಸಿದ್ನು. ನನ್ನ ತವರಿನ ತಮ್ಮ ನನಗೆ ಕೊಟ್ಟಿರೋ ಅಪರೂಪದ ಕಾಣಿಕೆ ಕಣೋ. ಅಮ್ಮ, ಈ ಮನೆಯ ಮುತ್ತೈದೆಯಾಗಿ ಗೃಹಲಕ್ಷ್ಮಿಯಾಗಿ ಶೋಭಿಸುತ್ತಿರುವ ನೀನು ಇಂದು ಹಣೆಯಲ್ಲಿ ಸಿಂಧೂರವಿಲ್ಲದೆ ಮನದಲ್ಲೇ ಮೂಕರೋದನೆ ಅನುಭವಿಸುತ್ತಿರುವುದನ್ನು ನೋಡಲಾರೆ ನಮ್ಮ, ನೋಡಲಾರೆ. ನಾನು ಯಾವ ಜನ್ಮದಲ್ಲಿ ಯಾವ ಹೆಣ್ಣಿನ ಕೊರಳಲ್ಲಿ ಮಾಂಗಲ್ಯದ ತೆಗೆದಿದ್ದೋ ಗೊತ್ತಿಲ್ಲ. ಭಗವಂತ ಈ ಜನ್ಮದಲ್ಲಿ ನನ್ನ ಕೊರಳ ಮಾಂಗಲ್ಯನೇ ಕಿತ್ಕೋಬಿಟ್ಟ ಕಣೋ. ಅಮ್ಮ ಅಮ್ಮ ಅಳ್ಬೇಡಮ್ಮ, ನಿನ್ನ ಹತ್ರ ನನ್ಗೂ ಅಳು ಬರುತ್ತಮ್ಮ. ಯಾಕಮ್ಮ, ಏನಾಯ್ತಮ್ಮ? ಯಾಕಮ್ಮ ಹೇಳ್ತಾ ಇದೀಯಾ? ಏನಾಯ್ತು? ಯಾಕೆ ಹಿಂಗ್ ಹೇಳ್ತಿದಾರ? ಕೇಳಿ ಬರ್ತೇನೋ. ಅಮ್ಮ, ನಾನು ಇದೀನಿ, ಕೇಳ್ತೀನಿರಮ್ಮ. ಶ್ರುತಿ, ಯಾಕಮ್ಮ? ಏನಾಯ್ತಮ್ಮ? ನೀನೀಗ ಹೇಳ್ತಾ ಇದ್ರೆ ನಮ್ಗೇನೇ ಅರ್ಥ ಆಗ್ಬೇಕು. ಏನಾಯ್ತು ಅಂತ ಹೇಳೆ. ಏನು ಅಂತ ಹೇಳೋಣ, ಏನು ಅಂತ ಹೇಳಿ. ಬಡವ್ರ ಮನೇಲಿ ಹೆಣ್ಮಕ್ಳು ಹುಟ್ಟಬಾರ್ದು. ಅವ್ರು ಹುಟ್ಟಿದ್ರು ಅವರು ಶೀಲವತಿ ಸದ್ಗುಣವತಿಯಾಗಿ ಬದುಕಿರ್ಬಾರ್ದಣ್ಣ, ಬದುಕಿರ್ಬಾರ್ದು. ನೀನೀಗ ಹೋಗ್ತಂಗ್ ಮಾತಾಡಿದ್ರೆ ನಮ್ಗೇನೇ ಅರ್ಥ ಆಗ್ಬೇಕು. ಅದೇನಾಯ್ತು ಅಂತ ಬಿಡ್ಸ್ ಹೇಳಮ್ಮ. ಅಣ್ಣ, ನಾನು ನೀರ್ ತರ್ತಿರ್ಬೇಕಾದ್ರೆ ಸಾವುಕಾರನ್ ಮಗ ಅವಿನಾಶ ನನ್ನ ಜೀವನ ಹಾಳು ಮಾಡೋದಿಗೆ ಪ್ರಯತ್ನ ಪಟ್ಟ.
ಹಕ್ಕು ಬಂದಿರ ನಿನ್ಗೆ? ಇವತ್ತಿಗೆ ಈ ಭೂಮಿ ಮೇಲೆ ಋಣ ತೀರ್ತು ನಿನ್ಗೆ. ಬೇಡ ಕಣೋ ಯಾಕೋ ನೋಡು, ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ರೆ ಅನಾಹುತ ಆಗುತ್ತೆ ಕಣೋ. ಅನಾಹುತಕ್ಕೆ ಕಾರಣ ಇನ್ನೇನಮ್ಮ ಮಾಡ್ಲಿ? ಮಾನವಂತ ಮಾನಿಯರನ್ನ ಆ ಚಂಡಾಳ ಕೈ ಕೊಟ್ಟು ಕೈಗೆ ಬಳ ತೊಟ್ಟು ಮನೇಲಿ ಕೂಡ್ಲೇನಮ್ಮ. ನೋಡಪ್ಪ, ಬಡತನ ಅನ್ನೋದು ಮನುಷ್ಯನಿಗೆ ಆ ದೇವ್ರು ಕೊಟ್ಟಿರೋ ಬಳುವಳಿ ಕಣೋ. ಹೇಳಿದನವನ ಬಳುವಳಿ ಕೊಟ್ಬಿಟ್ಟಿದೆ. ಹಾಗಾದ್ರೆ ಬಡತನದಲ್ಲಿ ಹುಟ್ಟಿದೀವಿ ಅಂದ ಮಾತ್ರಕ್ಕೆ ಮೈ ಮಾರ್ಕೊಂಡು ಜೀವನ ಮಾಡ್ಬೇಕೇನಮ್ಮ? ಅಂತ ಜೀವನ ಈ ಸಮಾಜಕ್ಕೆ ಅವಶ್ಯಕತೆ ಇದೆಯೇನಮ್ಮ? ಅಣ್ಣ, ಅಕ್ಕನ ಕಣ್ಣಲ್ಲಿ ನೀರು ತಂದ ಅವನನ್ನು ಕಾಲು ಮುರಿದು ಬುದ್ಧಿ ಕಲ್ಸಣ್ಣ, ಆಗ್ಲೇ ನನಗ್ ಸಂತೋಷ ಆಗೋದು. ನಿಜಾನಮ್ಮ, ನಿನ್ನ ಕುಂಡ್ಕಂಡಲ್ಲಿ ನೀರ್ ತಂದ ಅವನ್ನ ಕೊಚ್ಚೆ ಇವತ್ತು ವಾಪಸ್ ಬರ್ತೀನಿ. ಅಲ್ಲೋ, ನೀವ್ ಈ ರೀತಿ ಅವನನ್ನ ಕೊಚ್ಚು ಸೆರೆಮನೆ ಸೇರಿದ್ರೆ ನಿನಗಾಗೋ ಲಾಭ ಆದ್ರೂ ಏನು? ಯಾವ ರೀತಿ ಆನಂದ ಆಗಿರ್ಬೋದು ಹೇಳು? ಅಮ್ಮ, ಒಂದು ದುಷ್ಟ ನಾಯಿಯನ್ನ ಕೊಂದು ಈ ಸಮಾಜಕ್ಕೆ ಕಿಂಚಿತ್ತಾದ್ರೂ ಸೇವೆ ಸಲ್ಲಿಸ್ತೀನಮ್ಮ. ಸೇವೆ ಸಲ್ಲಿಸ್ತೀನಿ. ಅಣ್ಣ, ಅಮ್ಮ ಅಕ್ಕ ಹೇಳಿದಾಗೆ ಕೇಳಣ್ಣ. ಯಾರಿಗ್ ಬೇಕು ಈ ಏಸ್ಗೆ ಜೀವನ? ನಮಗ್ ಬೇಕಪ್ಪ. ನೀನು ಬೇಡ ಅಂದ್ರೆ ನಮಗ್ ಬೇಕಪ್ಪ. ಬಡ್ಡಿ ಬಸಪ್ಪನವರು ನಿಮ್ ಪಾದ ಹಾಕಿದ್ಕೆ ನಮ್ಮ ಮನೆ ಪಾವನ ಆಗೋಯ್ತು ಬಿಡಿ. ಅಂದಂಗೆ ನೀವು ನಮ್ಮನೆಗ್ ಬಂದ್ ಕಾರಣ ಶಿವನೇ ಬಸವಲಿಂಗ. ಈ ಬಡ್ಡಿ ಬಸವಪ್ಪ ಕಾರಣ ಇಲ್ಲದೆ ಯಾರ ಮನೆಗೂ ಬರಲ್ಲಪ್ಪ. ನೀವು ನಮ್ಮನೇಲಿ ಇರ್ಸ್ಬೇಕಾದ ಕಾರ್ಬಾರೇನೋ? ಕಾರ್ಬಾರ್ ನಡ್ಸಕ್ ಬಂದಿಲ್ಲ ಮಿಸ್ಟರ್ ಸತೀಶ್, ಈ ಮನೆ ಕಾರ್ಯ ಮಾಡ್ಸಕ್ ಬಂದಿದ್ದೀವಿ. ಯಾರಪ್ಪನ ಮನೆ ಅಂತ ಖಾಲಿ ಮಾಡ್ಸಕ್ ಬಂದ ಹುಯ್ಯಕ್ಕೆ? ನಿಮ್ಮಪ್ಪ ನಮ್ಮಪ್ಪನಿಗೆ ಅಡವಿಟ್ಟ ಮನೆ ಎಂದು ನೀವು ನಮ್ಮ ಸಾಲದ ತೊತ್ತೆಂದು ಹೊರಬರ್ತೀವಿ. ನೋಡಿ, ನಮ್ಮ ಯಜಮಾನ್ರು ಬದುಕಿರ್ಬೇಕಾದ್ರೆ ನಮ್ಮ ಯಜಮಾನ್ರು ಗದ್ದೆ ಮೇಲೆ ಪತ್ರ ಎಲ್ಲ ನಮಗ್ ಕೊಟ್ಟಿದ್ರಲ್ವಾ? ಕೊಟ್ಟಿದ್ದು ನಿಜ. ಗದ್ದೆಯ ಬಡ್ಡಿಗೆ ಆಧಾರ ಮಾಡಿದ್ರ, ಅಸ್ಲಿಗೆ ಮನೆ ಆಧಾರ ಮಾಡಿದ. ನಾನ್ ಸುಳ್ಳು ಹೇಳ್ದೆ ಅಂತ ತಿಳ್ಕೊ. ಈ ಪತ್ರ ಸುಳ್ಳು ಹೇಳೋದಮ್ಮ. ನಿನ್ನ ಗಂಡ ಅಚ್ಚ ಕನ್ನಡದಲ್ಲಿ ಹಾಕಿರೋ ರುಜು ಸುಳ್ಳು ಹೇಳ್ತದಮ್ಮ. ಇಲ್ಲ, ಸುಳ್ಳು. ಇದು ಮೋಸ. ನಮ್ಮಪ್ಪ ಗದ್ದೆ ಆಧಾರ ಮಾಡಿದ್ದೇನೋ ನಿಜ, ಮನೇನ ಆಧಾರ ಮಾಡಿರ್ಲಿಲ್ಲ. ಇದು ನೀವು ಮಾಡ್ತಾರೋ ಮೋಸ ಮೋಸ ಮೋಸ. ಮೋಸ ಮಾಡಿ ಸಂಪಾದನೆ ಮಾಡಕ್ಕೆ ನಾವು ನಿಂತರ ಬೀದಿ ಬಿದ್ದಿರೋ ಭಿಕಾರಿಗಳು ಅನ್ಕೊಂಡೆ ನಾವು. ಮಾನಗೆಟ್ಟ ಮಾನವ. ನಾನು ಮಾನಗೆಟ್ಟ ಮಾನವ. ಯಾಕೇಳು? ಒಂಟಿಯಾಗಿ ಸಿಕ್ಕ ಬರೆ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿದ ಲಫಂಗ, ಲೋಫರ್, ಅಯೋಗ್ಯ ನಾನೇ ತಾನೇ. ಹೂವಿನ ಮಕರವನ್ನು ಇರುವುದು ದುಂಬಿಯ ಕೆಲಸ, ಹಾಗೆ ಸುಂದರ ಸಮೇತ ನನ್ನ ಹ್ಯಾಬಿ ಕಣೋ. ಹಾಗಂತ ಯಾವ್ದಾರು ಸೂಳೆ ಮನೆಗೆ ಹೋಗ್ಬೇಕಾಗಿತ್ತು. ಅದನ್ನ ಬಿಟ್ಟು ಭಾರತದ ಆದರ್ಶ ನಾರಿಯಾದ ನನ್ನ ತಂಗಿ ಮೈ ಮೇಲೆ ಕೈ ಮಾಡಿದ್ಯಲ್ಲೋ ಚಂಡಾಳ. ಬರೀ ಹೆಣ್ಣಲ್ಲ ಕಣೋ, ಇಡೀ ಜಗದ ಕಣ್ಣಿಗೆ ಕೈ ಹಾಕಿ ಕಿತ್ತು ಹೊರಹಾಕುವ ವೀರ ಹೇ ಅವಿನಾಶ. ನಿನ್ನಂತೆ ಮೆರೆದವರೆಲ್ಲ ತೋಳು ಕೈಗೆ ಸಿಕ್ಕ ಕುರಿಯಂತೆ ಕಾಣೆ ಆಗೋಗಿದಾರ ಕಣೋ ಈ ಭೂಮಿ ಮೇಲೆ. ನೀನೇ ಲೆಕ್ಕನಲ್ಲೇ ಕುನ್ನಿ. ಸತೀಶ, ಯಾಕೋ ನಿಂದು ತುಂಬಾ ಅತಿ ಆಯ್ತು. ಹುಡುಗ ಅಂತ ಸುಮ್ನಿದ್ರೆ ಬಾಯಿ ಬಂದಂಗ್ ಮಾತಾಡ್ತಾ ಇದೀಯ. ಏನ್ ಸ್ವಾಮಿ, ನೀವು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ಓ, ನಿಮ್ ಮಗ ಒಬ್ಬ ಮಗನ ತಂದೆಯಾಗಿ ಈ ರೀತಿ ಮಾತಾಡ್ತಾ ಇದ್ದೀರಾ? ಅಯ್ಯೋ ಶಾರದಮ್ಮ, ನನ್ನ ಮಗ ಜಗತ್ತಲ್ಲಿ ಮಾಡ್ಬಾರ್ದು ತಪ್ಪು ಏನ್ ಮಾಡ್ಬಿಟ್ಟಿದೇನೋ. ನಿನ್ ಮಗಳು ಚೆನ್ನಾಗವಳೆ, ನನ್ನ ಮಗನು ಚೆನ್ನಾಗವನೆ. ಅಕಸ್ಮಿಕ ಮಾತಾಡ್ಸೋಣಪ್ಪ. ಅವರು ಮಾತಾಡ್ಬೇಕು, ನಾನು ನೀನು ಮಾತಾಡಕ್ಕಾಗದಮ್ಮ. ನಾವ್ರಿಗೆಲ್ಲ ಬಿಗಿಡ್ ಮಾತಾಡಿ ಕತ್ತೆ ವಯಸ್ಸಾಗಿದೆ, ನಿಮ್ಮ ಇಂಥ ಮಾತಾ ಮಗನ್ಗೆ ತಂದೆ ನೀವು. ಮುಚ್ಚು ಬಾಯಿ ನಾಯಿ. ನಿನ್ನಿಂದ ನನ್ನ ತಂದೆ ಬುದ್ಧಿ ಕಲಿಬೇಕಾಗಿಲ್ಲ. ಮೊದ್ಲು ಮನೆ
ಖಾಲಿ ಮಾಡಿ, ಆಮೇಲೆ ಮುಂದಿನ ಮಾತು. ಬೇಡ ಸಾವುಕಾರೆ, ಆ ರೀತಿ ಎಲ್ಲ ಹೇಳ್ಬೇಡಿ. ನಮ್ಗೆ ಈ ರೀತಿ ಎಲ್ಲ ಹೇಳಿದ್ರೆ ನಾವೆಲ್ಲ ಬೇಡ. ದಯವಿಟ್ಟು ಸ್ವಲ್ಪ ದಿನ ಕಾಲ ಅವಕಾಶ ಮಾಡ್ಕೊಡಿ. ಅಯ್ಯೋ ಶಾರದಮ್ಮ, ಅಯ್ಯೋ ಶಾರದಮ್ಮ, ಈಗೇನು ನಮ್ಗೆ ನಡೆಯಲ್ಲ ಕಣಮ್ಮ. ನಿಮ್ ಬೀದಿ ಪಾಲ್ ಮಾಡಕ್ ನಮಗೂ ಇಷ್ಟ ಇಲ್ಲ ಕಣಮ್ಮ. ದುಡ್ಡು ಕೊಡಿ, ಮನೆ ಬಿಡ್ಸ್ಕೊಡಿ. ಇಲ್ಲ ಅಂದ್ರೆ ಎಲ್ಲ ನಂದು ಏನು ಇಲ್ಲ ಕಣವ, ಎಲ್ಲ ನನ್ನ ಮಗಂದು ಕಣವ. ನಾನ್ ಬರ್ತೀನಿ ಕಣವ. ಅಯ್ಯೋ ಯಾಕೆ ಹೀಗೆ ಹೇಳ್ತೀರಾ? ನಿಂತ್ ನಿಲ್ವಲ್ಲೇ ಮನೆ ಖಾಲಿ ಮಾಡು ಅಂದ್ರೆ ನಾವ್ ಎಲ್ಲಿಗೆ ಹೋಗೋಣ ಹೇಳಿ? ಎಲ್ಲಿಂದ ಹೇಳ್ತಂದ್ರೆ ನಮ್ಗೇನಾಗಬೇಕು? ತಲೆ ಹೊಡಿರೆ ಇಲ್ಲ ತಲೆ ಹಿಡಿದ್ರೆ. ಈಗ ಭಿಕ್ಷೆ ಬೇಡ್ರಿ, ನಮಗ್ ಬೇಕಾಗಿರೋ ನಮ್ ದುಡ್ಡು ಅಷ್ಟೇ. ಬೇಡ ಬೇಡ ಸಾವುಕಾರೆ, ನೀವು ನನಗಿಂತ ವಯಸ್ಸಲ್ಲಿ ಚಿಕ್ಕವರಾದ್ರೂ ಪರವಾಗಿಲ್ಲ. ದಯವಿಟ್ಟು ನನಗೆ ಸ್ವಲ್ಪ ದಿನ ಕಾಲ ಅವಕಾಶ ಮಾಡ್ಕೊಡಿ. ನಿಮ್ಮ ಮಗನಿಗೆ ನೀವಾದ್ರೂ ಬಂದು ಹೇಳಿ. ಅಯ್ಯೋ ಶಾರದಮ್ಮ, ನಂದು ಏನು ನಡೆಯಲ್ಲ ಕಣವ, ಎಲ್ಲ ನನ್ನ ಮಗಂದು ಕಣವ. ನಾನು ಬರ್ತೀನಿ, ನನ್ನ ಮಗ ಹೇಳಂಗ್ ಕೇಳ್ಬಿಡ್ರವ. ಲೇ ವಿನಾಶ, ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗ್ಬೇಕು. ಇಲ್ಲ ಮನೆ ಖಾಲಿ ಮಾಡಿಸ್ಬೇಕು, ಇಲ್ಲ ಸಾಮಾನ ಹೊರಗಾಕ್ಬಿಟ್ಟೆ ಬರ್ಬೇಕು. ಇಲ್ಲ ಅಂದ್ರೆ ಸಂಡೆ ಮುದ್ದೆ ಇಲ್ಲ ಕಣೋ, ಉಸೂರ್. ಸಾವುಕಾರೆ, ನೀವು ನನಗಿಂತ ವಯಸ್ಸು ಚಿಕ್ಕವರು ಪರವಾಗಿಲ್ಲ. ಆದ್ರೂ ನಿಮ್ಗೆ ನಾನು ಅಮ್ಮ ಸಾಲಮ್ಮ, ನೀ ಕಾಲಿಡ ಮಾತ್ರಕ್ಕೆ ಕಾವೇರಿ ನನ್ನ ಕಾಮ ತಣ್ಣಗಾಗೋದಿಲ್ಲ. ಬಿಡ ಅವಿನಾಶ, ತೂ ನಾಯಿ, ತಾಯಿಯ ಪಕ್ಕದಲ್ಲಿ ಮಲಗಿ ಪಶು ನಾಯಿಯಂತೆ ಮಲಗಿ ಪಶುವಿನಂತೆ ವರ್ತಿಸುವ ನಿನಗೆ ಗಂಡು ಅನ್ನೋದಕ್ಕಿಂತ ತಾಯಿ ಗಂಡ ಅನ್ನೋದೇ ಎಷ್ಟು ಮೇಲು ಕಣೋ. ಲೇ, ಮಾತೃ ಸ್ವರೂಪಳಾದ ನನ್ನ ತಾಯಿನ ಕಾಲಿಂದ ಒದಿತೇನೋ. ನಿನ್ನಂತ ದರ್ಪಣ ನಮ್ಮಂತ ಬಡವ್ರ ಮುಂದೆ ತೋರಿಸ್ಬೇಡ ಕಣೋ, ತೋರಿಸ್ಬೇಡ. ದರ್ಪ, ದೌರ್ಜನ್ಯ, ಅಧಿಕಾರ, ಅಂತಸ್ತು ಇದೆಲ್ಲ ಶ್ರೀಮಂತರ ಮನೆಯ ತಳಪಾಯ ಗೊತ್ತೇನೋ? ನಿಮ್ ತಳಪಾಯ ನಮ್ಮಂತ ಬಡವ್ರ ಕಣ್ಣಿಂದ ಶಾಪ ನೂಕಿದ್ರೆ ನೀವು ಪಾತಾಳಕ್ಕೋಗಿ ಬಿದ್ದಿರ್ತೀರ. ಅದು ನಿಮ್ಗೆ ನೆನಪಿರ್ಲಿ. ಏ ಛತ್ರೆ, ನೀ ಬಂದು ನನ್ನ ಹೂ ಮಂಚದಲ್ಲಿ ಬೆಚ್ಚಗಿನ ಸುಖ ಕೊಟ್ಟರೆ ಈ ಮನೆ ಮಾನ ಮರ್ಯಾದೆ ನಿಂದಾಗುತ್ತೆ. ನಾನ್ ಕಣ್ಣೆದುರಲ್ಲಿ ನನ್ನ ತಂಗಿನ ಮಂಚು ಕರಿಯಷ್ಟು ಸೊಪ್ಪು ಅಂತಾರೆ ನಿಂಗೆ. ಇವತ್ತಿಗೆ ಈ ಭೂಮಿ ಮೇಲೆ ಋಣ ತೀರ್ತು ನಿನ್ಗೆ. ನಿನ್ನಂತ ಕಾಮುಕರ ಭಾರವನ್ನು ಹೊರಲಾರಲ್ಲ ನಿನಗೆ ಸಾವೇ ಗತಿ. ನನ್ನ ಮೇಲೆ ಕೈ ಎತ್ತಷ್ಟು ಸತ್ಯ ಅಧಿಕಾರ ಬರ್ತೇನೆ ನಿನ್ಗ. ಇದುವರೆಗೂ ಈ ಊರಲ್ಲಿ ಈ ಸಿಂಹನ ಯಾರು ಕೆಣಕಿಲ್ಲ. ಬಟ್ ನೀನ್ ಟಚ್ ಮಾಡಿದೀಯಾ, ನಾನ್ ಟಚ್ ಮಾಡಿದ್ರ ಕತೆ ಏನಾಗುತ್ತೆ ಅಂತ ಇವಾಗ ತೋರಿಸ್ತೀನಿ ನೋಡು. ರಂಗ ಕಾಳ ನಾಯಿ ನಿಮ್ ಬಾಸ್ ಮೈ ಮುಟ್ಟಿದಾನೆ. ಇವನಿಲ್ಲ ಜೀವ ಸಹಿತ ಸುಟ್ಟಾಕ್ಬಿಡ್ರು. ಬೇಡಿ, ಬೇಡಿ, ಬೇಡ, 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 ಎತ್ತ ಕೈಯ ಮೇಕೆ. ಸಾಮಾನ್ಯ ಆಚೆ ಬಿಸಕ್ಕೆ ಬೀಗ ಹಾಕೊಂಡ್ಬಂದು
ಕತ್ಲೆ ಮನೇಲಿ ಇದ್ದೀರಾ? ದೀಪಾಸಮ್ಮ ಯಾಕೋ ಹಿಂಗ್ ಮಾತಾಡ್ತಿದ್ಯಾ? ಕತ್ಮೇಲೆ ಹೊಡೆದ್ರಲ್ಲ ಕಣ್ಣು ಸ್ವಲ್ಪ ಮಂಜಾದಾಗ ಆಯ್ತಮ್ಮ. ಎಲ್ರು ಯಾಕಮ್ಮ ಕತ್ಲೆ ಮನೇಲಿ ಇದ್ದೀರಾ? ದೀಪಾಸಮ್ಮ ಮತ್ತೆ ನೀನಾರು ದೀಪಾಸೆ? ಅಣ್ಣ ಏನು ಅಂತ ಹೇಳ್ತಿದ್ಯ ಅಣ್ಣ? ಇದು ಹಗ್ಗಂತಣ್ಣ, ಸೂರ್ಯನ ಬೆಳಕಿದೆ ಅಣ್ಣ. ಏನದೆ? ಹಾಗಾದ್ರೆ ನಾ ಕೆಟ್ಟೆನಮ್ಮ. ಕಣ್ಕಾಡ್ತಿಲ್ಲ ಅಮ್ಮ, ಕಣ್ಕಾಡ್ತಿಲ್ಲಮ್ಮ. ಕೆಟ್ಟ ತಪ್ಪಲಿಗಳಿಗೆ ಸಾವೇ ಗತಿಯಮ್ಮ. ನಮ್ಗೆ ಉಳಿದಿರೋದು ಅದೊಂದೇ ಅಮ್ಮ. ಇಲ್ಲ, ನಾನಿನ್ನು ಬದುಕಿದ್ದೀನಿ ಕಣ್ರೋ. ನನ್ ಬಗ್ಗೆ ನಾನು ಸಾಯಕ್ ಬಿಡೋದಿಲ್ಲ. ನನ್ ಮಕ್ಕಳನ್ನ ನಾನ್ ಕಾಪಾಡ್ತೀನಿ. ಇನ್ನೊಂದಿನವರೆಗೂ ನನ್ನ ಮಕ್ಕಳನ್ನ ತಪ್ಪಲೆ ಆಗೋದಕ್ಕೆ ಬಿಡೋದಿಲ್ಲ. ಅಮ್ಮ, ಈಗ ಅದಲ್ದೆ ನಮ್ಗೆ ಇನ್ನೇನಮ್ಮ ದಾರಿ ಉಳಿದಿದೆ? ನಮ್ಗೆ ನಿಲ್ಲೋದಕ್ಕೆ ನೆಲೆ ಇಲ್ಲ, ಮಲಗೋದಕ್ಕೆ ಮರೆ ಇಲ್ಲ, ಆಶ್ರಯ ಕೊಡೋದಕ್ಕೆ ನಮ್ಗೆ ಯಾರು ಬಂಧುಗಳೇ ಇಲ್ಲ, ದುಡಿಯೋದಕ್ಕೆ ಗದ್ದೆನೇ ಇಲ್ಲ. ಹೀಗಿರ್ಬೇಕಾದ್ರೆ ನಮ್ಗೆ ಯಾರಮ್ಮ ದಿಕ್ಕು? ನಮ್ಮಂತವ್ರಿಗೆ ಕೊನೆ ಆ ಭಗವಂತ ಮರದ ಕೆಳಗಡೆ ದೇವಸ್ಥಾನದ ಚಾವಣಿಲಿ ಜಾಗ ಮಾಡಿದಾನೆ ಕಣ್ರೋ. ಬನ್ನಿ, ನನ್ ಮಕ್ಕಳನ್ನ ಕರ್ಕೊಂಡು ನಾನು ಅಲ್ಗೋಗಿ ಜೀವನ ಮಾಡ್ತೀನಿ. ಇಲ್ಲಿ ಬಿಡ, ನನ್ ಬಿಡೋದಿಲ್ಲ. ಕಂದ ರಾಣಿ, ಎಲ್ಲಿದ್ದೀಪ್ಪ? ಅಣ್ಣ, ನಾನು ಇಲ್ಲೇ ಇದ್ದೀನಿ ಅಣ್ಣ, ನಾನು ಇಲ್ಲೇ ಇದ್ದೀನಿ. ಕಂದ, ಇವತ್ತಿನಿಂದ ಈ ಕುರುಡು ಅಣ್ಣನಿಗೆ ನೀನೇ ಊರ್ಗೋಲಮ್ಮ. ಈ ನತದೃಷ್ಟ ಅಣ್ಣನಿಗೆ ತಂಗಿ ಆಗಿ ಹುಟ್ಟಿದ್ದಕ್ಕೆ ನಿನ್ಗೆ ಶಿಕ್ಷೆ ಕಣೆ. ಕಂದ, ಅಣ್ಣ ನನ್ನ ಸಾಕ್ತಿಯೇನೆ? ಅಣ್ಣ ಅಣ್ಣ ಈಗೆಲ್ಲ ಮಾತಾಡ್ಬೇಡ ಅಣ್ಣ, ಬಾ ಅಣ್ಣ ಹೋಗೋಣ, ನಾನ್ ನಿನ್ನ ಸಾಕ್ತೀನಿ. ವಿಧಿಯು ತಳೆದೋ ಇದು ವಿರಸದ ಶಾಪವೋ, ಯಾರ ಕೈದ ಪಾಪವೋ, ಯಾರೋ ನನ್ನ ಮುದ್ದಿನ ಮಡದಿಗೆ ಮೈಸೂರು ಮಲ್ಲಿಗೆ ತಂದಿದ್ದೇನೆ. ಹೌದಾ? ನೋಡಿ, ಈ ಮಲ್ಲಿಗೆ ಅಂದ್ರೆ ಮನಸ್ಸಿಗೆ ಮುದ ನೀಡುತ್ತೆ. ನೀವೇ ನಿಮ್ಮ ಕೈಯಾರ ಹೂನ ಮುಡಿಸ್ರಿ. ಸಂಗೀತ, ಯಾಕೋ ಇಂದು ಅಕ್ಕನ ಜ್ಞಾಪಕ ತುಂಬಾ ಬರ್ತಾ ಇದೆ ಕಣೆ. ನಾನು ಊರಿಗೆ ಹೋಗಿ ಅಕ್ಕ ಬಾವ ಮನೆಯವ್ರನ್ನ ನೋಡ್ಬಿಡ್ತೀನಿ. ಇದೇನ್ರಿ ಇದು ಇದ್ಕಿದಾಗೆ? ಗೊತ್ತಿಲ್ಲ ಸಂಗೀತ, ಅವತ್ತು ಅಕ್ಕ ಬಂದಾಗ ಸರಿಯಾಗಿ ಮಾತಾಡೋದಕ್ಕೂ ಆಗ್ಲಿಲ್ಲ.
ನೀವು ಕೊಟ್ಟ ಹಣ ತೆಗೆದುಕೊಂಡು ಹೋದ ಅಕ್ಕ ಮತ್ತೆ ಬರ್ಲಿಲ್ಲ. ಅದಕ್ಕೋಸ್ಕರ ನಾನೇ ಹೋಗ್ಬಿಡ್ತೀನಿ. ಏನ್ರಿ ನೀವು ಇದ್ಕಿದಂಗೆ ನಿಮ್ಮ ಅಕ್ಕ ನೆನ್ಪಾಯ್ತಿದ್ದೀರ ಅಂತಿದ್ದೀರಾ. ಯಾಕ್ ಸಂಗೀತ? ಇವತ್ತು ಒಂದು ಒಳ್ಳೆ ಸಂತೋಷದ ವಿಷಯ ಹೇಳ್ಬೇಕು ಅಂತ ಕಾಯ್ತಾ ಇದ್ರೆ ನೀವು ನಿಮ್ಮ ಅಕ್ಕನ ವಿಚಾರ ತೆಗ್ದಿ ಮನ್ಸಿಗೆ ತುಂಬಾ ಬೇಸರ ಮಾಡ್ಬಿಟ್ರಿ. ಏನೋ ಒಳ್ಳೆ ಸಮಾಚಾರ ಯಾವ್ದೋ ಅಲ್ವೇ? ವೆಚ್ಚಕ್ಕೆ ಹಣ ಈಚೆಯಿಂದ ಎಂಟಿರುವಾಗ ಮತ್ಯಾವ್ದೇ ಒಳ್ಳೆ ಸಮಾಚಾರ? ಅದಕ್ಕಿಂತನೂ ಒಳ್ಳೆ ಸಮಾಚಾರ ಇದೆ ಗೊತ್ತೇನ್ರಿ? ಇದಕ್ಕಿಂತ ಒಳ್ಳೆ ಸಮಾಚಾರ ಯಾವ್ದಪ್ಪ ಅದು? ನೀವೇ ಯೋಚನೆ ಮಾಡಿ. ಗೊತ್ತಿಲ್ಲ ಕಣೆ, ನೀನೇ ಹೇಳೆ. ಸ್ವಲ್ಪ ಯೋಚನೆ ಮಾಡ್ರಿ. ಗೊತ್ತಾಗಿದೆ ಕಣೆ, ನೀನು ಹೇಳೆ. ಮತ್ತೆ ಮತ್ತೆ ನೀವು 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 ತಂದೆ ಆಗ್ತಾ ಇದ್ದೀರಾ. ಏನಂದ್ರೆ ಗೊತ್ತಾ? ನಿಜವಾಗ್ಲು ಎಂತ ಒಳ್ಳೆ ಸಮಾಚಾರ ಹೇಳಿದ್ವೆ. ಅಲ್ಲಿ ಈ ಸಂತೋಷದಲ್ಲಿ ನಿನ್ಗೇನ್ ಬೇಕು ಕೇಳೆ. ಅಯ್ಯೋ ಬರೀ ಬಾಯಿ ಮಾತಲ್ಲಿ ನಿಂಗೆ ಏನ್ ಬೇಕು ಅಂತೀರಾ? ಏನ್ ಕೇಳಿದ್ರು ನಿಮ್ ಕೈಲಿ ಆಗಲ್ಲ ಬಿಡಿ. ಹಾಗಾದ್ರೆ ಈ ನನ್ನ ಕೋಗಿಲೆ ಏನಾದ್ರು ನೆರವೇರಿಸ್ತೀನಿ. ನಿಜವಾಗ್ಲೂ? ನಿನ್ನೆ ಚಿನ್ನ ಏನಾಗ್ಬೇಕು ಕೇಳು. ಚಿನ್ನ ಬೇಕು, ಮುತ್ತು ಬೇಕು, ವಜ್ರ ಬೇಕು, ಇಲ್ಲ ಆಕಾಶದಲ್ಲಿರೋ ನಕ್ಷತ್ರ ಬೇಕೆ? ಏನಾಗ್ಬೇಕು ಕೇಳು. ಅಯ್ಯೋ ನನ್ನ ಮುದ್ದು ರಾಜ, ನನ್ಗದೆಲ್ಲ ಬೇಡ. ಯಾವಾಗ್ಲೂ ನೀವು ನನ್ ಜೊತೆ ಹೀಗೇ ಇರ್ಬೇಕು. ಇದನ್ನ ನಡ್ಸ್ಕೊಡ್ತೀರಾ ಅಲ್ವಾ? ಇಷ್ಟೇ ತಾನೆ? ಆಯ್ತು ಕಣೆ, ನನ್ಗೆ ನೀನು ಸುಖ ಮುಖ್ಯ ಕಣೆ. ನಿನ್ ಜೊತೆನೆ ಇರ್ತೀನಿ. ಅಕ್ಕ ಭಾವನೇನೆ ಇವತ್ತೆಲ್ಲ ನಾಳೆ ನೋಡೋದಾಯ್ತು. ಅಪ್ಪ, ಈಗ ನನ್ ಮನ್ಸಿಗೆ ತುಂಬಾ ಸಮಾಧಾನ ಆಯ್ತು ಕಣ್ರಿ. ಈ ಸಂತೋಷ ಸಮಾಧಾನದಲ್ಲಿ ನಗೆ ಬೀರಿ ಬಾರೆ ಚೆಲುವೆ. ಪ್ರಣಯ ಸಾಗರದಲ್ಲಿ ಮಿನಿದೋಣ. ನೂರು ನೂರು.
ಒಳ್ಳೆಯ ಶಾಕು ಪರಮ ಬ್ರಹ್ಮನ್ ಬ್ಯೂಟಿ ಫೋರ್ ಪಾರ್ಟಿ ಬೆಳಕು ಕೊಡ್ತೀಯ ಇಲ್ಲ ಬೆಂಕಿ ಇಸ್ತೀಯ ಬೆಳಕು ಕೊಡ್ತೀಯ ಇಲ್ಲ ಬೆಂಕಿ ಇಸ್ತೀಯ ನೋಡೋದು ಕಣ್ಣಿಂದ ನಾನು ನೋಡೋದು ಕಿರಿಯಿಂದ ಬರೆಯೋದು ರಂಗಿಂದ ಅರೆ ನಾನು ಬರೆಯೋದು ಬಣ್ಣಗಳ ಗೊಂಬೆಯಾಟಿಯ ಆ ಗುಂಬೆಯಾಟಿಯ ಗೊಂಬೆಯಾಟಿಯ ಆ ಗುಂಬೆಯಾಟಿಯ ಅಂತರಂಗ ತೆರೆದಿರಿಸಿ ಅಂದ ಚಂದ ಮುಚ್ಚಿಟ್ಟಿ ಎಷ್ಟು ಸಾರಿಯನ್ನು ಕಳಮ್ಮ ಅಂದದ ಮನೆಯ ಕಿಟಕಿಗೆ ಎಷ್ಟು ದಿನ ಕಾಯಣಮ್ಮ ಪೂರ್ಣ ಬುದ್ಧಿ ಹೊರಡಿಗೆ ನಡಿ 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 ಮರದ ಮರೆದು ಹೋಗಮ್ಮ ಇದು ನೋಡಬಲ್ಲ ಕಾಶಿನಾಥನ್ ಚಿಗುರು ಬ್ಯೂಟಿ ಫೋರ್ ಪಾರ್ಟಿ ಬೆಳಕು ಕೊಡ್ತೀಯ ಇಲ್ಲ ಬೆಂಕಿ ಇಸ್ತೀಯ ಬೆಳಕು ಕೊಡ್ತೀಯ ಇಲ್ಲ ಬೆಂಕಿ ಇಸ್ತೀಯ ಬೆಳಕು ಕೊಡ್ತೀಯ ಇಲ್ಲ ಬೆಂಕಿ ಇಸ್ತೀಯ ಅದೇನು ಕರುಣೆಯಪ್ಪ ನಿನಗೆ ನಮ್ಮ ಸಂಸಾರದ ಮೇಲೆ. ನಾವ್ಯಾರಿಗೆ ಏನು ಕೇಡು ಮಾಡಿದವೆಂದು ನಮಗೆ ಈ ದುರ್ಗತಿ ತಂದೆ ಭಗವಂತ. ನೀ ಕೊಟ್ಟ ಕಷ್ಟ ಕಾರ್ಪಣ್ಯಗಳು ಒಂದೇ ಎರಡೇ, ಇನ್ನು ನಿನಗೆ ಸಾಕುತ್ತಿಲ್ಲವೇ? ನಗು ಭಗವಂತ ನಗು. ಈ ಬಡವರ ಹುನ್ನಾರದ ನೋಡಿ ಗಾಯ ಗೈಸಿ ನಗು ಭಗವಂತ ನಗು. ಅಣ್ಣ ಹೊಟ್ಟೆ ತುಂಬಾ ಹಸಿತಾ ಇದೆ ಅಣ್ಣ, ಒಂದೇ ಒಂಚೂರು ಅನ್ನ ಕೊಡ್ಸಣ್ಣ, ನಿನ್ನ ಬೇರೇನು ಕೇಳೋದಿಲ್ಲ. ರಾಣಿ ಕಂದ ಹೊಟ್ಟೆ ತುಂಬಾ ಹಸಿತಾ ಇದೆಯಮ್ಮ. ಹೌದಣ್ಣ, ಹೊಟ್ಟೆ ತುಂಬಾ ಹಸಿತಾ ಇದೆ. ಮನೆ ಬಿಟ್ಟಾಗ ಊಟ ಮಾಡಿದ್ದಣ್ಣ, ಅಮ್ಮ ಬರೀ 2 ದಿನದಿಂದ ನೀರ್ನೇ ಕುಡಿಸ್ತಿದ್ದಾಳೆ. ಅಯ್ಯೋ ಕಂದ, ನಿನ್ನ ಪುಟ್ಟ ಹೊಟ್ಟೆಗೆ ಒಂದು ಇಡೀ ಊಟ ಹಾಕದಷ್ಟು ನಟ ದುಡ್ಡ ನಮ್ಮ ಈ ನಿನ್ನ ಅಣ್ಣ. ಸತೀಶ ನೀನು ಒಳ್ಳೆಯವಳು ಅಂದ್ರೆ
ಅನ್ನ ಕೇಳಿದ್ರೆ ಅವ್ರಿಗೆ ಇನ್ನೂ ದುಃಖ ಆಗೋದಿಲ್ವಾ? ಬಿಡೆ, ನಾವೇನು ಹಸ್ಕೊಂಡಿರ್ಬೋದು, ಆದ್ರೆ ಅದು ಮಗು ಕಣೆ, ಹೇಗೆ ಹಸ್ಕೊಂಡಿರೋಕ್ ಸಾಧ್ಯ ಹೇಳು? ಅಮ್ಮ, ನಾನೇನಮ್ಮ ಮಾಡ್ಲಿ? ನನ್ಗೇನು ತೋಚ್ತಾ ಇಲ್ಲಮ್ಮ. ನಾನೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ. ನನ್ನ ಮಕ್ಕಳ ಈ ಘೋರ ಘಟನೆನ ನೋಡೋದಕ್ಕೆ ನನ್ನ ಕೈಯಿಂದ ಆಗ್ತಾ ಇಲ್ಲ. ನನಗೆ ಸಾವಾದ್ರೂ ಕೊಟ್ಟು ಬಿಡ್ಬಾರ್ದ? ಅಮ್ಮ, ನಾವೆಲ್ಲ ಮಾಮನ ಹತ್ರ ಹೋಗೋಣ ಅಮ್ಮ. ಮಾಮ ನಮ್ನ ಚೆನ್ನಾಗಿ ನೋಡ್ಕೋತಾನೆ. ಏನು? ಬೇಡ ಮಕ್ಕಳ, ಬೇಡ. ಒಂದ್ ವೇಳೆ ನಾವು ಹಸ್ಕೊಂಡಿದ್ರು ಪರವಾಗಿಲ್ಲ, ಸಾಯೋ ಪರಿಸ್ಥಿತಿ ಬಂದ್ರು ಪರವಾಗಿಲ್ಲ, ನನ್ನ ತವ್ರಿನ ತಮ್ಮನ ಮನೆ ಬಾಗ್ಲಕ್ ಮಾತ್ರ ಯಾವತ್ತೂ ಹೋಗ್ಬೇಡಿ. ಆಯ್ತು. ಅಮ್ಮ, ಅಮ್ಮ, ಅಣ್ಣ, ಅಮ್ಮಗೆ ನಾನೇನಮ್ಮ ಮಾಡ್ಲಿ? ನಾನೇನ್ ಓದ್ತಾ ಇಲ್ಲಮ್ಮ. ನಾನೇನ್ ಮಾಡ್ಲಿ ಅಂತ ಗೊತ್ತಾಗ್ತಾ ಇಲ್ಲಮ್ಮ. ಅಣ್ಣ, ನಾವೀಗ ಏನಾದ್ರೂ ಮಾಡ್ಲೇಬೇಕಣ್ಣ. ನಿಜಾನಮ್ಮ, ನಾವು ಮನುಷ್ಯರಾಗಿ ಬದುಕಬೇಕು ಅಂದ್ರೆ ಏನಾದ್ರೂ ಮಾಡ್ಲೇಬೇಕು. ಶ್ರುತಿ, ನೀನು ಅಮ್ಮನ್ನು ರಾಣಿನ ನೋಡ್ಕೊತಾ ಇರಮ್ಮ. ನಾನೆಲ್ಲಾದ್ರೂ ಹೋಗಿ ಕೂಲಿ ನಾರಿಯನ್ನಾದ್ರೂ ಮಾಡಿ ಏನಾದ್ರೂ ತಗೋಬರ್ತೀನಿ. ಅಣ್ಣ, ತಮಾಷೆ ಮಾಡ್ತಿದ್ಯಾ ಅಣ್ಣ? ನೀನೋಗಿ ಕೂಲಿ ನಾಲಿ ಮಾಡಿ ಸಂಪಾದನೆ ತಗೋಬರ್ತೀಯಾ? ನೀನಿವಾಗ ಕಣ್ಣು ಕಾಣ್ದಿರೋ ಕೂಡ ಅಣ್ಣ, ಕೂಡ. ಅಯ್ಯೋ ತಂಗಿ, ನಿಮ್ಮ ಹಸುವಿನ ಕೂಗು ಕೇಳಿಸಿದಾಗ ನಾನು ಕೂಡ ಅನ್ನೋದ್ನೇ ಮರ್ತು ಬಿಡ್ತೀನಿ ಕಣೆ. ಕೂಡ ಅನ್ನೋದ್ನೇ ಮರ್ತು ಬಿಡ್ತೀನಿ. ಅಣ್ಣ, ಸಮಾಧಾನ ಮಾಡ್ಕೊ. ಅದಕ್ಕೆ ನಾನು ಹೇಳ್ತಿರೋದು, ನೀನು ಅಮ್ಮನ ರಾಣಿನೂ ನೋಡ್ಕೊತಿರು. ನಾನು ಹೋಗಿ ಯಾರ್ದಾದ್ರೂ ಮನೆಯಲ್ಲಿ ಕೂಲಿನಾದ್ರೂ ಮಾಡಿ ತಂಗಳನ್ನಾದ್ರೂ ಈಸ್ಕೊ ಬರ್ತೀನಿ. ನಾವು 4 ಜನ ಊಟ ಕೊಟ್ಟು ತಿನ್ನೋಣ. ಅಯ್ಯೋ ಹುಚ್ಚಿ, ನೀನಂದುಕೊಂಡಷ್ಟು ವಿಶಾಲವಾಗಿಲ್ಲಮ್ಮ ಈ ಕುರುಡು ಸಮಾಜ. ಒಂದು ಹುಡುಗಿ ಪುರುಷ ಮೃಗದ ಮುಂದೆ ಹೋದರೆ ಅವರ ಹಸಿದ ಕಣ್ಣು ನಿನ್ನ ಹಸಿದ ಹೊಟ್ಟೆ ನೋಡಲ್ಲಮ್ಮ. ಬದಲಿಗೆ ನಿನ್ನ ಬೆತ್ತಲೆಯ ಮೈ ನೋಡುತ್ತೆ ಕಣೆ. ಶ್ರುತಿ, ನಾವು ಆಸ್ತಿ, ಹೊಲ, ಮನೆ, ಗದ್ದೆ ಎಲ್ಲನೂ ಕಳ್ಕೊಂಡೆ, ಆದ್ರೆ ಮಾನ ಮರ್ಯಾದೆ ಕಳ್ಕೊಂಡಿಲ್ಲ ಕಣಮ್ಮ. ಇವಾಗ ಒಂದೊತ್ತಿನ ಊಟಕ್ಕೋಸ್ಕರ ನಮ್ಮ ಮಾನನ ಬೀದಿಗೆ ಹಾಕ್ಬೇಕೇನಮ್ಮ. ನೀನು ಅಮ್ಮ, ನೀನು ಅಕ್ಕ ಅಮ್ಮನ ಜೊತೆ ಇರಿ. ನಾನು ಹೋಗಿ ಯಾರನ್ನಾದ್ರೂ ಭಿಕ್ಷೆ ಕೇಳಿ ಅನ್ನ ತರ್ತೀನಣ್ಣ. ಅಯ್ಯೋ ಕಂದ, ನೀನು ಭಿಕ್ಷಾನ್ನ ತಂದು ನಮ್ಮನ್ನ ಸಾಕ್ಬೇಕೇನಮ್ಮ? ಇದು ಒಂದು ಜೀವನ ಏನಮ್ಮ? ಅಯ್ಯೋ ದೇವ್ರೆ. ರಾಣಿ, ಹೇಳಮ್ಮ, ನೀನೋಗಿ ಭಿಕ್ಷೆ ಬೇಡ್ತೀಯ? ಬೇಡಮ್ಮ, ಬೇಡ. ದಯವಿಟ್ಟು ಸಮಾಧಾನ ಮಾಡ್ಬೇಡ. ನಿಜಾನಮ್ಮ, ಇವಾಗ ನಮ್ಗೆ ಉಳಿದಿರೋದು ಅದೊಂದೇ ಕಣೆ. ನಾವು ಜೀವಂತವಾಗಿರ್ಬೇಕು ಅಂದ್ರೆ ನಮ್ಗೀಗಿರೋದು ಅದೊಂದೇ ದಾರಿ ಶ್ರುತಿ, ಅದೊಂದೇ ದಾರಿ. ಏನ್ ಹೇಳ್ತಿದೀಯ? ನಾವು ಅಂದ್ರೇನು, ಭಿಕ್ಷೆ ಬೇಡದು ಅಂದ್ರೇನು ಅಣ್ಣ? ನಿಜಾನಮ್ಮ, ನಮ್ಗೆ ಇನ್ನೇನು ಉಳ್ದಿಲ್ಲ ಕಣೆ. ನಾವೇನು ಕಳ್ತನ ಮಾಡ್ತಿಲ್ಲ, ಸೋಮಾರಿಗಳು ಅಲ್ಲ. ಹೊಟ್ಟೆ ಪಾಡಿಗಾಗಿ ಭಿಕ್ಷೆ ಬೇಡಲೇಬೇಕು ಶ್ರುತಿ, ಭಿಕ್ಷೆ ಬೇಡಲೇಬೇಕು ಕಣೆ. ಹೋಗೆ ಅಮ್ಮನ್ನ ಯಾವ್ದಾದ್ರು ಪಾಳ್ ಗುಡಿ ಹತ್ರನೋ ಮರದ ಕೆಳಗೋ ಎಲ್ಲಾದ್ರೂ ಕೂಡ್ಸ್ಬಿಟ್ಟು ಬಾರೆ, ನಾವೆಲ್ಲ ಹೋಗಿ ಭಿಕ್ಷೆ ಬೇಡ್ಕೊ ಬರೋಣ. ಆಯ್ತಣ್ಣ. ಅಮ್ಮ, ಅಮ್ಮ.
ಮೈನ ಮುಟ್ಲೆ ಮುಟ್ಲೆ ನಿನ್ನ ಮೈನ 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 ಮುಟ್ಲೆ ಮುಟ್ಲೆ ನಿನ್ನ ಮೈನ ಕಿನ್ನಗಿ ಕಿನ್ನಗಿ ರಕ್ತ ಮಂಜರಿ ಮುಕ್ತದೆ ತೃತೀಯ ಚಿಕ್ಕ ಮಂಜರಿ ಬಾಚಿದೆ ಬಾಚಿದೆ ಎಲ್ಲ ಮನಸ್ಸಿಗೆ ಬಾರಿಸಿ ತ್ವರಿಸು ಪ್ರೇಮ ಸುಂದರಿ ಮೈನ ಮೈನ ಮುಟ್ಲೆ ಮುಟ್ಲೆ ನಿನ್ನ ಮೈನ 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 ಮುಟ್ಲೆ ಮುಟ್ಲೆ ನಿನ್ನ ಮೈನ ಸೊಪ್ಪದಲ್ಲಿ ಕಾಬು ಅದ್ರ ಮಧ್ಯದಲ್ಲಿ ಗಬು ಈ ಗಬು ಸಿದ್ಧಾಸಕ್ತಿ ಹಾಡೋರೆ ನನ್ನ ಜಾವು ಈಗ 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 ಜೇಬ ತುಂಸೆ ನನ್ನ ಕಟ್ಟೆ ಬಿಲ್ಲು ಬಾಳ ಎಲ್ಲ ಕೂಡಿ ಕಳೆದು ಕೂಡಿ ಕೊಯ್ ಕೊಯ್ ಮನಸ್ಸಿನ ಒಳಗೆ ಕೈನ ಪ್ರೀತಿಯಿತು ಹಣ್ಣಿನ ಬೀಜದಂತೆ ಮೈನ ಮೈನ ಮುಟ್ಟೆ ಮುಟ್ಟೆ ನಿನ್ನ ಮೈನ 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 ಮುಟ್ಟೆ ಮುಟ್ಟೆ ನಿನ್ನ ಮೈನ ಕಿನ್ನಗಿ ಕಿನ್ನಗಿ ರಕ್ತ ಮಂಜರಿ ಮುಟ್ಟದೆ ತೃತೀಯ ಚಿತ್ರ ಮಂಜರಿ ಸೀರೆ ಉಟ್ಕೊಂಡ್ ಬಾರೋ ಅಂತಂದ್ರೆ ಪ್ಯಾಂಟ್ ಶರ್ಟ್ ಹಾಕೊಂಡು ಹಿಂಗ್ ಬಂದಿದ್ಯಲ್ಲ ತಗೋ ನಿಮ್ಮ ಅವ್ನ ಕೈಲಿ ಉಡ್ಸ್ಕೊ ಬರುತ್ತಾನೆ ಈಗ್ಲೇ ಮೆಟ್ಟಾಗ ಹೊಡಿತಾವ ಇನ್ನು ಅದ್ ಬೇರೆ ಕೇಳು ನಿಮ್ಮ ಅವ್ನ ವಿಷಯನೇ ಬೇಡ ಬಿಟ್ಟಾಕ ತೋರ್ಸು ನಿಮ್ಮ ಅವ್ನ ಸೀರೆ ಇಲ್ಲ ನಮ್ಮ ಅಜ್ಜಿದು ಎಲ್ಲೋ ನಿಂದು ಕಾಣ್ತಾನೆ ಇಲ್ವಲ್ಲ ಏ ಉಡ್ದಾರೆ ಎಲ್ಲಿ ಕೈ ಹಾಕು ಸಿಗ್ತದೆ ಅಲ್ಲಿ ಅದೇ ಉಡ್ದಾರೆ ಕೆಳಕ್ ಹಂಗೆ ಮೇಲ್ ಬಿಟ್ಕೊಳಕ್ ಬಿಡ್ಬಿಟ್ಟು ಕೆಳಗ್ ಹಾಕೊಂಡವ್ ನಮ್ದೆಲ್ಲ ಕೆಳಗೇನೆ ಕಣ ಅಲ್ಲ ಕಲೆ
ಇಲ್ಲ ನಿನ್ನ ಮದ್ವೆ ಆಗ್ಬೇಕು ಅಂದ್ರೆ ಸೀರೆ ಉಡ ಮಟ್ಕು ತಂದ್ಬಿಟ್ಟೆ. ಇನ್ನ ನೀನ್ ಮದ್ವೆ ಆಗ್ಬಿಟ್ರೆ ಆ ನಮ್ ಬೋರಪ್ಪ ನಾನೇ ಏನಾದದೋ ಗೊತ್ತಿಲ್ಲ. ಅಲ್ಲ ಕಣೋ, ಪ್ರಪಂಚದಲ್ಲಿ ಪ್ರೀತಿ ಮಾಡಿರೋರ್ಗೋಸ್ಕರ ಏನೇನೋ ತ್ಯಾಗ ಮಾಡ್ತಾ ಇದ್ದಾರಂತೆ. ಅಂತದ್ರಲ್ಲಿ ಆಫ್ಟರ್ ಆಲ್ ಒಂದ್ ಸೀರೆ ಉಟ್ಕೊಳಕ್ ಹಿಂಗ ಆಡ್ತಿಲ್ಲ. ನಿನಗೆ ಏನಾದ್ರು ಬೇಡ ಅಂದ್ರೆ ಹೇಳು, ನಮ್ ಹುಡ್ಗ ಸಣ್ಣ ಸಣ್ಣ ಚೆನ್ನಾಗದೆ, ಅದನ್ನೇ ಮದ್ವೆ ಆಯ್ತೀನಿ ನಾನು. ಮಳ್ಳಿ ಮಂಚಕ್ ಕಾಲೆಷ್ಟು ಅಂದ್ರೆ ಮತ್ತೊಂದ್ರು ಅಂತವಳು ನೀನು. ನನ್ನ ಹತ್ರ ತೋರ್ತಿಯಲ್ಲಿ ನೀನು ಒಯ್ಯಾರು ದಾಟುವಾ. ಸರಿ, ಅದೆಲ್ಲ ಬಿಡು. ನನ್ನ ಮಗ ಪಿಪಿನ ಇಲ್ಲಿ ಬರಕ್ ಹೇಳಿದಿ ತಾನೆ? ಇಲ್ಲಿಗೆ ಬರಕ್ ಹೇಳಿದೀನಿ ನೋಡು. ಅವನು ನನ್ನನ್ನ ಪ್ರೀತಿ ಮಾಡೋದನ್ನ ಬಿಟ್ರೆ ಬೇರೆ ಏನು ತೊಂದ್ರೆ ಕೊಟ್ಟಿಲ್ಲ. ಅವನ್ಗೇನು ನೀನು ಅಪಾಯ ಮಾಡ್ಬೇಡ. ಅವನ್ಗೆ ಅಪಾಯನ ಹೋಲಿ ಬಿಡು. ಈ ವೇಷದಲ್ಲಿ ಹೆಂಗ್ ಕಾಣ್ತದನು? ಹೆಂಗ್ ಕಾಣ್ತಿದ್ಯಾ ಗೊತ್ತಾ? ಲೋ, ನಿಮ್ಮವ್ವ ನಿನ್ನ ಗಂಡ ಗಡಿಯೋದಕ್ಕಿಂತ ಎಣ್ಣ ಗಡ್ದು ಬಿಟ್ಟಿದ್ರೆ ಬೇಬಿ ಗಂಡ ಐಕ್ಲಿಗೆಲ್ಲ ಒಳ್ಳೆ ಹಬ್ಬ ಆಗೋಯ್ತಿದೆ ಕನ್ನಡ. ಇಲ್ಲ ಇಲ್ಲ ಚಿನ್ನ ಅಲ್ಲ. ಚಿನ್ನ ಬಂಗಾರ ಅಂದು ಅದೆಷ್ಟು ಮನೆ ಹಾಳು ಮಾಡ್ಬಿಟ್ಟಿದ್ಯೋ. ಅದಂತೂ ಲೆಕ್ಕವೇ ಇಲ್ಲ. ಹಿಡ್ಕ ಹುಷಾರು, ಇಲ್ಲಿಗೆ ಬರ್ತಾನೆ ಆಯ್ತಾ? ಆಮೇಲೆ ಮೊದ್ಲೇ ಜೋಶ್ ಅಲ್ಲವನೇ, ಹುಷಾರು, ಎಲ್ಲೆಲ್ಲಿ ಕೈ ಹಾಕ್ತಾನೋ ಹೇಳಕ್ಕಾಗಲ್ಲ. ನೀನ್ ಅಲ್ಲೋಗಿ ಸೈಡ್ ನಿಂತ್ಕೊಂಡ್ ನೋಡ್ಲೆ, ಅವ್ನ್ಗೆ ಏನ್ ಮಾಡಕ್ಕಾಗದು? ಹುಷಾರು. ಅವನ್ನ ಹುಟ್ಟಿತವಿನ್ ನೋಡಿನೇ ಹಂಗೇನಾರ ಅವ್ನ್ಗೆ ನಾನ್ ಮಾಡ್ಬಿಟ್ರೆ ನಮ್ ಚಿಕ್ಕರಾಮಣ್ಣ ನಿಂತಿರ್ಬೇಕು. ಇಲ್ಲೆಲ್ಲೋ ನಮ್ ಭಾಗ್ಯ ಕುಂತಿದ್ದಾಳೇನೋ, ಕುರಿಯ ಕೋಲ್ ಒಟ್ಟಾರ್ಸ್ಕ ಬಂದ್ಬಿಡ್ತಾಳೆ. ಹೋಗಲ್ಲೆಲ್ಲ ಮೂಲೆ ನೋಡು. ಸರಿ ಆಯ್ತು, ಹುಷಾರು. ತುಂಬಾ ಒತ್ತಾಯ್ತಾ ಚಿನ್ನ ಬಂದು? ನಾನೇ ತಡ ಮಾಡ್ಬಿಟ್ಟೆ. ಬರೋದಿಕ್ಕೆ ಯಾಕೆ ಇಷ್ಟೊಂದು ತಡ ಮಾಡಿದ್ರಿ? ನಿಮಗೋಸ್ಕರ ಎಷ್ಟೊತ್ತಿಗೆ ಕಾಯ್ತಾ ಇದ್ದೇನೆ ಗೊತ್ತಾ? ಅಯ್ಯೋ ಚಿನ್ನ, ನೀ ಬತ್ತಿ ಅಂದ್ಬಿಟ್ಟು ಆ ಬಸ್ರಾಳ್ ಬೇಕ್ರಿಗೆ ಹೋಗಿ ಈ ಜಾಂಗೀರು ಜಿಲಾಬಿ ತಗೊಬರೋದೇ ಲೇಟ್ ಆಗೋಯ್ತು ಕಣೆ. ನೆನ್ನೆ ತಾನೇ ಆರ್ಡರ್ ಕೊಟ್ಟು ಮಾಡ್ಸಿರೋದು ಕೊಳಕ್ ತಿಂಡಿ ಅಂತೆ. ಹಿಂಗ್ ನೋಡು ಹೆಂಗದೆ ಅಂತ. ನೀ ತಿಂದಿದ್ಯಾ? ನಾನು ಆಲೆ ತಿಂದೆ ಕನಲ್ಲಿ. ತಗೋತೀನಿ ಒಂದು ಜಾಂಗೀರ್ ತಿನ್ನು. ಏನೇ ತುಟಿ ಮೇಲೆ ಮೀಸೆ ಏನಾಗಿದೆ? ಅದು ಸಿಪ್ಪೆ ಮೂತಿ ಮೇಲೆ ಕಚ್ಕೊಂಡ್ಬಿಟ್ಟಿದೆ ಅಷ್ಟೇ. ಇಮೇಲೆ ನಿನ್ ಮಾವಿನ ಎಣ್ಣೆ ತಿನ್ಬೇಡ. ಏನಿದ್ರೆ ದಾಳಿಂಬೆ ಹಣ್ಣು, ಸೇಬು, ದ್ರಾಕ್ಷಿ, ಗೋಡಂಬಿ ಈ ತರ ತಿನ್ನು ಚಿನ್ನ. ನಾನೇ ತಂದ್ಕೊಡ್ತೀನಿ ಚಿನ್ನ. ನಿನ್ನ ಹಿಂದಿಂದ ನೋಡ್ತಾ ಇದ್ರೆ ಪ್ರೇಮರಾಗ ಉಕ್ಕಿ ಬರ್ತದೆ ಕಣೆ. ಓಕೆ, ನಾನ್ ರೆಡಿ. ಬಾಂಗಡಿಯ ಬಂಗಡಿ ಮೀನು ಬಳುಕಿದಾಗ, ಬಂಗಡಿ ಮೀನು ಬಳುಕಿದಾಗ ಎದೆ ಕಾಲ ಬಳುಕಿತಲ್ಲ. ಬಾಂಗಡಿ ಬಲೆಗೆ ಬಿದ್ದಾಗ, ಬಾಂಗಡಿ ಬಲೆಗೆ ಬಿದ್ದಾಗ ಮನದಾಳ ತಿಳಿಯಿತಲ್ಲ. ಪ್ರೀತ್ಸೋರು ಸಾಯೋಗಿಲ್ಲ ಇದ್ದಾಗ ಪ್ರೀತ್ಸೋಲ್ಲ. ಏಳು ಜನ್ಮ ಪ್ರೀತಿಗಿರ ಮರು ಜನ್ಮ ಬೇಕಿಲ್ಲ. ಈ ಜನ್ಮ ಇದಿರ ಈ ಕ್ಷಣ ಸಾಕು. ಪ್ರೀತ್ಸೋಕೆ ಬಂಗಡು ನೀನು ಬಳುಕಿದಾಗ ಎದೆ ತಾಳ ಬಳುಕುತ್ತೀಯ.
ಒಂದು ಕ್ಷಣ ನಿಂತಾಗ ಪ್ರೀತಿಗೆ ನೂರಾರು ಕಣ್ಣುಗಳು ಆ ನವಿಲ ಗರಿಯಲ್ಲಿ ಮೆರೆದಾಡು ಕನಸುಗಳು It's okay. ಅಂಗಡಿ ನೀನು ಬಳುಕಿದಾಗ ಎದೆತಾಳ ಬಳುಕಿದಲ್ಲ ಅಂಗಡಿ ಬಲೆಗೆ ಬಿದ್ದಾಗ ಮನದಾಳ ತಿಳಿಯಿಲ್ಲ ಹುಡುಗಿ ಕನಸಂದಿದ್ಯಾವಾಗ ರೈತ ನೀನು ಬೆಳೆಯನ್ನು ಬಿದ್ದಾಗ ಮಲ್ಲಿ ಮಲ್ಲಿ ಹೂವು ಅರಳಿದ್ದು ಯಾವಾಗ ಮಾಲಿ ಮಾಲಿ ಪನ್ನೀರು ಮೈಯನ್ನು ಸೋಕಿದಾಗ ಮಲೆನಾಡಿನ ಮಲ್ಲ ನೀಡುವೆ ಈ ಮಲ್ಲನ ನಾಡಿ ಮನದಾಗುಡಿಯಲ್ಲೂ ಈ ಜನ್ಮ ಈ ದಿನ ಈ ಕ್ಷಣ ಸಾಕು It's okay. It's okay. ಈ ಪ್ರೀತಿಗೆ ಅಂಗಡಿ ನೀನು ಬಳುಕಿದಾಗ ಎದೆತಾಳ ಬಳುಕುತ್ತಲ್ಲ ಅಂಗಡಿ ಬೆಲೆಗೆ ಬಿದ್ದಾಗ ಮನದಾಳ ತಿಳಿಯಿಲ್ಲ ಉಂಟನಪ್ಪ ನನ್ನ ಸೀಲು ಮಧ್ಯ ಬಂದು ಅಲ್ಲಾಡ್ಸ್ತಿದಲ್ಲಪ್ಪ ಗೂಟವ ಅದಕ್ಕೆ ನಾನು ಅವಳು ಸೇರಿಟ್ಟು ನಿನ್ ಬಗ್ನಿ ಗೂಟವ ಹೆಂಗಿದ್ದದು ಅದ್ ಸರಿಕಲ್ಲ ಸೀನಾ ನಿನ್ನೆ ಮದ್ವೆ ಆಯ್ತಾಳೆ ಅಂತ ಏನ್ಲಾ ಗ್ಯಾರಂಟಿ? ಮಾತು ಕೊಟ್ಟವಳು ಕಳ ಅವಳು ಇವತ್ತು ನಿನ್ನ ಹಿಡ್ಕೊಂಡು ನನಗ್ ಸೋಡಾ ಚೀಟಿ ಕೊಟ್ಟಂಗೆ ನಾಳೆ ನನ್ನ ಹಿಡ್ಕೊಂಡು ನಿನಗ್ ಕೊಡೋಣ ಅಂತ ಹೆಂಗ? ಲವ್ ಪಿಪೆ ನೀನ್ ಹೇಳೋದು ನಿಜನೇ ಏನ್ಲಾ ಮಾಡೋದು? ನನ್ನ ಕಡೆ ಸೀರೆ ಹುಡ್ಕೊಂಡು ನಲಿತಿದ್ದೋ ನೀನು ಹೋಗ ಅವ್ರು ಕೇಳೋಗು. ಆಯ್ತು ಬಿಡು. ಈಗ ಬಾಯ್ಲಿ ಹಿಂಗ್ ಮಾಡಿದ್ರೆ ಹೆಂಗೆ? ಹೆಂಗಪ್ಪ ಕರೆಕ್ಟಾಗಿ ಹೊಲ್ದೆ ಸೀಲ ನನ್ಗಾರು ಸಿಗ್ಲಿಲ್ಲ ನೀನು ಹುಡ್ಕೊಬಿಡ್ತೀನಿ. ನೀನೇ ಚೆನ್ನಾಗಿರೋ ನಡಿ ನೋಡೋಣ ಟ್ರೈ ಮಾಡಮ್ಮ ಬಾ ಮತ್ತೆ ನಡಿ.